ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನನ್ನ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಅದೇ ರೀತಿ ನನ್ನ ಅಣ್ಣನ ಸಮಾನರಾಗಿರ್ತಕ್ಕಂಥ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಕೂಡ ನನ್ನ ಗೌರವವನ್ನು ಕೊಡ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಾನು ಹೆಚ್ಚು ಸಮಯವನ್ನು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಎಲ್ಲ ಹಿರಿಯ ಮಂತ್ರಿಗಳಿದ್ದಾರೆ, ನನ್ನ ಸೋದರ, ನನ್ನ ಸಹ ಸಚಿವರಿದ್ದಾರೆ, ವೇದಿಕೆ ಮೇಲಿರ್ತಕ್ಕಂಥ ಈ ಭಾಗದ ಸಂಸದರು ಆಗಿರ್ತಕ್ಕಂಥ ರಾಘವೇಂದ್ರ ಅವರೇ, ಶ್ರೀಯುತ ಶಾಸಕರಾಗಿರ್ತಕ್ಕಂಥ ಚೆನ್ನಿಯವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಅಧಿಕಾರಿ ವರ್ಗದವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ವಿದ್ಯಾರ್ಥಿನಿಯರೇ, ಹಾಗೂ ಇಲ್ಲಿ ಬಂದಿರತಕ್ಕಂಥ ಸ್ನೇಹಿತರೆ, ಪತ್ರಿಕಾ ಮಾಧ್ಯಮದವರೇ, ಇವತ್ತು ನನಗನ್ಸುತ್ತೆ ಶಿವಮೊಗ್ಗದಲ್ಲಿ ಒಂದು ಇತಿಹಾಸವನ್ನು ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ತಗೊಂಡಿದ್ದೀವಿ ಅಂತ ಹೇಳಿ. ಬಹಳ ಪವಿತ್ರವಾಗಿರ್ತಕ್ಕಂಥ, ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದಂದು ಈ ಹೋರಾಟದ ನೆಲೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಆ ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಹುಟ್ಟಿನ ಒಂದು ಜಿಲ್ಲೆಯಲ್ಲಿ ಇವತ್ತು ನಮ್ಮ ಯುವ ನಿಧಿ ಕಾರ್ಯಕ್ರಮವನ್ನು ಏನು 5 ಭಾಗ್ಯದಲ್ಲಿ ಬಹಳ ಮುಖ್ಯ ಇನ್ನು ಹುಮ್ಮಸ್ಸನ್ನು ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ ಯುವ ನಿಧಿ ಜಾರಿಗೆ ಕಾರ್ಯಕ್ರಮ ಆರಂಭ ಆಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅವರ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ಸಿದ್ದರಾಮಯ್ಯನವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಯುವ ನಿಧಿ ಅನ್ನೋದು ಬಹಳ ಕುತೂಹಲವನ್ನು ಮೂಡಿಸಿದಂತಹ ಯೋಜನೆ ಆಗಿತ್ತು. 5ನೇ ಗ್ಯಾರಂಟಿ ಯಾವ ರೀತಿ ಜಾರಿಗೆ ಆಗುತ್ತೆ, ಹೇಗೆ ಸದ್ದು ಮಾಡುತ್ತೆ, ಈಗಾಗಲೇ 4 ಗ್ಯಾರಂಟಿಗಳು ಕೂಡ ರಾಜ್ಯದಾದ್ಯಂತ ಸಾಕಷ್ಟು ಯಶಸ್ವಿಯಾಗಿದ್ದಾವೆ, ಜನಮನ್ನಣೆ ಸಿಗ್ತಾ ಇದೆ, ಸ್ಪಂದನೆ ಸಿಗ್ತಾ ಇದೆ. ಹಾಗಾಗಿ 5ನೇ ಗ್ಯಾರಂಟಿಯನ್ನು ಎಲ್ಲಿ ಜಾರಿಗೆ ಮಾಡ್ತಾರೆ ಅನ್ನುವಂಥ ಕುತೂಹಲ ಇತ್ತು. ಶಿವಮೊಗ್ಗ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕರು ಭಾಗಿಯಾಗಿದ್ದಾರೆ. ಯಾಕಂದರೆ 5ನೇ ಗ್ಯಾರಂಟಿ ಸರ್ಕಾರದ ಕೊನೆಯ ಗ್ಯಾರಂಟಿ, ಇದು ಅವರ ಪಂಚ ಗ್ಯಾರಂಟಿಗಳಲ್ಲಿ ಕೊನೆಯ ಗ್ಯಾರಂಟಿ ಯೋಜನೆಯನ್ನು ಇವತ್ತು ಜಾರಿಗೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ರಾಷ್ಟ್ರೀಯ ನಾಯಕರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಬಂಧುಗಳೇ, ಬಂಧುಗಳೇ, 5 ಭಾಗ್ಯದಲ್ಲಿ ನಾನು ಹೆಚ್ಚು ಸಿದ್ದರಾಮಯ್ಯನವರ ಸರ್ಕಾರದ 4 ಗ್ಯಾರಂಟಿಗಳು ಜಾರಿಯಾದ ಬಳಿಕ 5ನೇ ಹಾಗೂ ಕೊನೆಯ ಗ್ಯಾರಂಟಿಯನ್ನ ಶಿವಮೊಗ್ಗ ಜಿಲ್ಲೆಯ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜನೆ ಮಾಡುವ ಮೂಲಕ ಅಲ್ಲಿ ಈ ಯುವ ನಿಧಿ ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯುವ ನಿಧಿ ಅನ್ನೋದು ಡಿಪ್ಲೊಮೊ ಡಿಗ್ರಿ ಹೋಲ್ಡರ್ಸ್ ಏನಿದ್ದಾರೆ, ವಿದ್ಯಾಭ್ಯಾಸ ಆದ ಬಳಿಕ ಯಾರೆಲ್ಲ ನಿರುದ್ಯೋಗಿಗಳಾಗಿದ್ದಾರೆ ಅವರಿಗೆ 2 ವರ್ಷಗಳ ಕಾಲ ನಿರುದ್ಯೋಗ ಭತ್ಯೆಯನ್ನು ನೀಡುವಂತಹ ಯೋಜನೆ ಇದು. 2 ವರ್ಷಗಳ ಕಾಲ ಮಾತ್ರ, ಅಷ್ಟರೊಳಗೆ ಅವರು ಉದ್ಯೋಗವನ್ನು ಹುಡುಕೋಬೇಕಾಗುತ್ತೆ. ಹೇಗೂ ಭತ್ಯೆ ಬರ್ತಾ ಇದೆ, ಕೆಲಸ ಹುಡ್ಕೋದು ಬೇಡ ಅಂತ ಆರಾಮಾಗಿರೋ ಹಾಗಿಲ್ಲ. 2 ವರ್ಷಗಳ ಕಾಲ ಅಂದರೆ ಡಿಪ್ಲೊಮೊ ಮಾಡಿರುವಂತಹ ಹೇಳಿದರೆ ಇವತ್ತು ಸುಮಾರು 1 ಕೋಟಿ ಹೆಚ್ಚಾಗಿ
ಇವತ್ತು ಮಹಿಳೆಯರು ಉಚಿತವಾಗಿ ಶಕ್ತಿ ಯೋಜನೆಯಲ್ಲಿ ಇವತ್ತು ಇಡೀ ರಾಜ್ಯವನ್ನ ಪುಕ್ಷಟ್ಟೆ ಸಂಚರಿಸಿದ್ದಾರೆ ಅಂತ ಹೇಳಿದ್ರೆ ಇದು ಒಂದು ಇಡೀ ದೇಶದಲ್ಲಿ ಇತಿಹಾಸ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ಇತಿಹಾಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದೇ ರೀತಿ ಅನ್ನಭಾಗ್ಯ 4ನೇದು. ಅದೇ ರೀತಿ ಇವತ್ತು ಏನು ಆ ಯುವ ನಿಧಿ ಅಂತ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿಗಳು ಅವ್ರ ಮಾತನ್ನ ಕೇಳಲಿಕ್ಕೆ ತಾವೆಲ್ಲರೂ ಕೂಡ ಆಲಿಸಕ್ಕೆ ನೀವು ಆತುರವಾಗಿದ್ದೀರಿ. ನಾನು ಮಾತನ್ನು ಮುಗಿಸೋಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ 2 ಬೇಡಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ನಾಡು ಸಾಕಷ್ಟು ಸಂತರಿಗೆ, ಸಾಕಷ್ಟು ಹೋರಾಟಗಾರರಿಗೆ, ಸಾಕಷ್ಟು ಸಾಧಕರಿಗೆ ಏನು ಹುಟ್ಟನ್ನ ಕೊಟ್ಟಿರ್ತಕ್ಕಂಥ ಒಂದು ನಾಡಿದು. ಅದರಲ್ಲಿ ನಾವೇನು ಈ ಕಾರ್ಯಕ್ರಮನ ಇಲ್ಲಿ ಮಾಡ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಮ ಪ್ರಭುವರ ಒಂದು ಜನ್ಮ ಏನು ಶಿಕಾರಿಪುರದ ಬೆಳ್ಳಿಗಾವಿಯಲ್ಲಿ ಆಗಿದೆ, ಈ ಫ್ರೀಡಂ ಪಾರ್ಕಿಗೆ ಅಲ್ಲಮ ಪ್ರಭುವರ ಹೆಸರನ್ನ ನೀವು ಇಡಬೇಕು ಅಂತೇಳಿ ನಾನು ಮನಪೂರ್ವಕವಾಗಿ ನಮ್ಮ ಶಿವಮೊಗ್ಗ ಜನತೆ ಪರವಾಗಿ ತಮ್ಮಲ್ಲಿ ಮನವಿಯನ್ನ ಈ ಸಂದರ್ಭದಲ್ಲಿ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ನೀವು ಅದನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ. ಯಾಕೆಂದ್ರೆ ಅಲ್ಲಮ ಪ್ರಭುವರು ಇವತ್ತಿನ ನಮ್ಮ ಜೀವನಕ್ಕೆ ಬಹಳ, ಅವರ ವಚನದಲ್ಲಿ ನಮಗೆ ಬಹಳ ಒಂದು ಮಾರ್ಗದರ್ಶನವನ್ನ ಕೊಟ್ಟಿರ್ತಕ್ಕಂಥ ಸಾಕಷ್ಟು ಸಂತರಲ್ಲಿ ಅವರು ಬಹಳ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನ. ಅದಕ್ಕೆ ನಾನು ಶಿವಮೊಗ್ಗ ಜಿಲ್ಲೆ ಜನತೆ ಪರವಾಗಿ ಒಬ್ಬ ಉಸ್ತುವಾರಿ ಸಚಿವನಾಗಿ ಅವರಿಗೆ ಈ ಫ್ರೀಡಂ ಪಾರ್ಕಿಗೆ ನೀವು ಗೌರವನ ಕೊಡಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತನ್ನು ಮುಗಿಸೋಕ್ಕಿಂತ ಮುಂಚೆ ನಾವು ಚುನಾವಣೆ ಪೂರ್ವಕವಾಗಿ ನಮಗೆಲ್ಲರಿಗೂ ಕೂಡ 2 ಕಣ್ಣು, ಒಂದು ಸನ್ಮಾನ್ಯ ಸಿದ್ದರಾಮಯ್ಯವರು, ಒಂದು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು. ನಾವು ಹೋದ ವರ್ಷ ಚುನಾವಣೆ ಪೂರ್ವಕವಾಗಿ ಮಲೆನಾಡಿನ ಜನ ಆಕ್ರೋಶ ಅಂತೇಳಿ ಮಲೆನಾಡು ಭಾಗದ ಏನು ರೈತರು ನಮ್ಮ ಸಂಕಷ್ಟದಲ್ಲಿದ್ದೀವಿ, ಈ ಫಾರೆಸ್ಟ್ ಜಮೀನು ಇರ್ಬೋದು, ಶರಾವತಿ ಮುಳುಗಡೆಯವರು ಇರ್ಬೋದು, ಅರಣ್ಯದಲ್ಲಿ ಯಾರ್ಯಾರು ಸಾಗುವಳಿಯನ್ನ ಮಾಡ್ಕೊಂಡು ಬಂದಿದ್ದಾರೆ, ಆ ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಕೂಡ ಬಂದು ನಮಗೆ ಶಕ್ತಿಯನ್ನು ಕೊಟ್ರಿ, ವಿಶ್ವಾಸವನ್ನು ಕೊಟ್ರಿ. ಇವತ್ತು ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಜನರು ಏನು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ, ಆ ಸಂಪೂರ್ಣವಾಗಿರ್ತಕ್ಕಂಥ ಸಂಕಷ್ಟದಲ್ಲಿ ಇರ್ತಕ್ಕಂಥ ರೈತರು, ಬಡವರು, ಅವರಿಗೆ ಶಾಶ್ವತವಾಗಿ ಪರಿಹಾರವನ್ನು ಕೊಟ್ಟು ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ತಾವು ತಗೊಳ್ಬೇಕು ಅಂತಕ್ಕಂಥದ್ದನ್ನ ನಮ್ಮೆಲ್ಲರ ರೈತರ ಪರವಾಗಿ, ಈ ಕಡೆ ಭಾಗದ ಜನರ ಪರವಾಗಿ, ಕರಾವಳಿ ಭಾಗದಲ್ಲಿ ಅದು ಕಾರವಾರ ಇರ್ಬೋದು, ಉಡುಪಿ ಇರ್ಬೋದು, ಮಂಗಳೂರು, ಚಿಕ್ಕಮಂಗ್ಳೂರು, ಈ ಕಡೆ ಭಾಗದ ಸಂತ್ರಸ್ತರು ನಾವೇನಿದ್ದೀವಿ, ಯಾವತ್ತೂ ಕೂಡ ಕಾಡನ್ನ ಏನಲ್ಲಿ ಬೆಳೆದು ಹೊಟ್ಟೆಗೆ ಪಾಡಿಗೋಸ್ಕರ ನಾವು ದುಡಿತಾ ಇದ್ದೀವಿ, ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ನಮ್ಮ ರಾಜ್ಯದ ಸರ್ಕಾರದಿಂದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೈ ಮುಗಿದು ಮನವಿಯನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಾನು ಇಷ್ಟೇ ಹೇಳೋದು, ಈ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನಗೂ ಕೂಡ ಶಿಕ್ಷಣ ಸಚಿವನಾಗಿ ಮಾಡಿ ನಾನು ಒಂದು ಕಲ್ತಿದ್ದೀನಿ. ದೇವ್ರ ಕೆಲಸ ಏನು ಅಂತ ಹೇಳಿದ್ರೆ ಶಿಕ್ಷಣ ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥದ್ದೇ. ನಾವು ದೇವಸ್ಥಾನಕ್ಕೆ ಹೋಗ್ತೀವೋ ಏನೋ ಗೊತ್ತಿಲ್ಲ, ಆದರೆ ಮಕ್ಕಳಿಗೆ ಶಿಕ್ಷಣ ಕೊಡದೆ ದೇವರ ಕೆಲಸ ಅಂತ ನಿಟ್ಟಿನ ಮೇಲೆ ಅಂಥ ಪುಣ್ಯದ ಕೆಲಸವನ್ನ ನೀವೆಲ್ಲರೂ ಕೂಡ ಹಿರಿಯರು ಇವತ್ತು ನನಗೆ ಕೊಟ್ಟಿದ್ದೀರಿ. ಒಬ್ಬ ಬಂಗಾರಪ್ಪರ ಮಗನಾಗಿ ಆ ಏನು ಪ್ರೀತಿ ವಿಶ್ವಾಸವನ್ನು ನಮ್ಮೆಲ್ಲ ಶಾಸಕರು ಮಿತ್ರರು ಕೂಡ ಕುಡ್ಕೊಂಡು ಏನು ಕೊಟ್ಟಿದ್ದೀರಿ, ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಇಂಥ ಐತಿಹಾಸಿಕವಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯಕ್ಕೆ ನಮ್ಮ ಯುವಕರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಏನು ಯೋಜನೆಯನ್ನು ಮಾಡಿದಿರಿ, ಮತ್ತೊಮ್ಮೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆ ಪರವಾಗಿ ಈ ರಾಜ್ಯದ ಏನು ಅರ್ಹತೆ 5 ಲಕ್ಷ ಜನರು ಅರ್ಜಿಯನ್ನು ಹಾಕಿ ಅರ್ಹತೆಯನ್ನು ತಗೊಳ್ಬೋದು ಅವ್ರ ಪರವಾಗಿ, ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಯವರ ಪರವಾಗಿ ನಿಮಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.